ಕಾಡ್ಗಿಚ್ಚು ಕೇವಲ ಕಾಡನ್ನಷ್ಟೇ ಅಲ್ಲ, ನಾಡನ್ನಷ್ಟೇ ಅಲ್ಲ, ಅತ್ಯಾಧುನಿಕ ನಗರವನ್ನು ಕೂಡ ಸುಟ್ಟು ಬೂದಿ ಮಾಡಬಲ್ಲದು ಅನ್ನುವಂಥದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲೇ ಸಾಬೀತಾಗಿದೆ. ಅಮೆರಿಕಾದ ಲಾಸ್ ಏಂಜಲೀಸ್ ರಕ್ಕಸ ಬೆಂಕಿಗೆ ಕಾದು ಕೆಂಡವಾಗಿದೆ. ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಅನ್ನುವಂತಹ ರೀತಿಯಲ್ಲಿ ಈಗ ಅಲ್ಲಿ ದೃಶ್ಯಗಳು ಕಾಣ್ತಾ ಇದ್ದಾವೆ. ಐಷಾರಾಮಿ ಕಟ್ಟಡಗಳನ್ನು ಬಿಟ್ಟು ಜನ ಓಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಕಾಡ್ಗಿಚ್ಚು ಪರಿಣಾಮ. ಕಾಡಿನಲ್ಲಿ ಮಾತ್ರ ಅಲ್ಲ, ನಗರ ಪ್ರದೇಶದಲ್ಲೂ ಕೂಡ ಅಬ್ಬರವನ್ನು ಶುರು ಮಾಡಿದೆ. ಸಂತಾ ಆನಾ ರಕ್ಕಸ ಬೆಂಕಿಗೆ ಬೆಚ್ಚಿದ ಅಮೆರಿಕ. ಧಗಧಗನೆ ಹೊತ್ತಿ ಉರಿಯುತ್ತಿದೆ ಲಾಸ್ ಏಂಜಲೀಸ್. ಅಮೆರಿಕದ ಲಾಸ್ ಏಂಜಲೀಸ್ ಭಾಗದಲ್ಲಿ ಸಂತಾ ಆನಾ ಅನ್ನೋ ರಕ್ಕಸ ಬೆಂಕಿ ಮಾರುತ ಜನರನ್ನ ಆತಂಕಕ್ಕೀಡು ಮಾಡಿದೆ. ಸಾವಿರಾರು ಜನರು ಮನೆ ಮಠ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ. ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಫೈರ್ ಫೈಟರ್ಸ್ ಹಾಗೂ ಸ್ಥಳೀಯ ಆಡಳಿತ ಹರಸಾಹಸ ಮಾಡ್ತಿದ್ದು ಬೆಂಕಿಯ ಜ್ವಾಲೆ ಕಡಿಮೆ ಆಗ್ತಿಲ್ಲ. ಬೆಂಕಿಯಲ್ಲಿ 5 ಜನ ಭಸ್ಮ, 1.5 ಲಕ್ಷ ಜನ ಸಂತ್ರಸ್ತ. ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದ 3.5 ಲಕ್ಷ ಜನತೆ. ಲಾಸ್ ಏಂಜಲೀಸ್ನಲ್ಲಿ ಉಂಟಾಗಿರುವ ಕಾಡ್ಗಿಚ್ಚು ಇಲ್ಲಿವರೆಗೂ 5ರನ್ನ ಬಲಿ ಪಡೆದಿದೆ. ಇನ್ನು 1.5 ಲಕ್ಷ ಜನರು ಸಂತ್ರಸ್ತರಾಗಿದ್ದು 3.5 ಲಕ್ಷ ಜನರು ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗಿದ್ದಾರೆ. ಸಣ್ಣದೊಂದು ಕಿಡಿಯನ್ನು ಜ್ವಾಲೆಯನ್ನಾಗಿ ಬದಲಿಸುತ್ತಿದೆ ಸಂತಾ ಆನಾ ಮಾರುತ. ರಸ್ತೆಯ ಬದಿಯ ಮರಗಳು ಸಹ ಸುಟ್ಟು ಭಸ್ಮ ಆಗ್ತಿವೆ. ಮನೆಗಳಿಗೆ ಬೆಂಕಿ ವ್ಯಾಪಿಸುತ್ತಿದ್ದು ಜನರು ಜೀವ ಉಳಿಸಿಕೊಳ್ಳಲು ಮನೆ ಮಠ ತೊರೆದು ಹೋಗುತ್ತಿದ್ದಾರೆ. ಸಾಕು ಪ್ರಾಣಿಗಳು ಬೆಂಕಿಗೆ ಬಲಿಯಾಗ್ತಿದ್ದು ವಯೋವೃದ್ಧರನ್ನ ವೀಲ್ಚೇರ್ನಲ್ಲಿ ಕೂರಿಸಿಕೊಂಡು ಜನ ಗುಳೆ ಹೋಗ್ತಿದ್ದಾರೆ. ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಸೇನಾ ಹೆಲಿಕಾಪ್ಟರ್ ಬಳಕೆ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ಜೋ ಬೈಡನ್. ಮಂಗಳವಾರ ರಾತ್ರಿ ಸಂತಾ ಆನಾ ಮಾರುತ ಅನಾಹುತ ಸೃಷ್ಟಿಸಲು ಶುರು ಮಾಡಿತ್ತು. ಆ ಸಮಯದಲ್ಲಿ ಕ್ಯಾಲಿಫೋರ್ನಿಯಾದ ರಿವರ್ ಸೈಡ್ ಪ್ರದೇಶಕ್ಕೆ ಪ್ರವಾಸ ಹಮ್ಮಿಕೊಂಡಿದ್ರು. ಆದರೆ ಕಾಡ್ಗಿಚ್ಚು ಹೆಚ್ಚಾಗ್ತಿದ್ದ ಹಾಗೆ ಪ್ರವಾಸ ಮೊಟಕುಗೊಳಿಸಿ ಲಾಸ್ ಏಂಜಲೀಸ್ನಲ್ಲೇ ಉಳಿಯುವ ನಿರ್ಧಾರ ಮಾಡಿದ್ರು. ಆ ಬಳಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ಸೇನಾ ಪಡೆಗಳು ಕಾರ್ಯಪ್ರವೃತ್ತ ಆಗುವಂತೆ ಆದೇಶ ಮಾಡಿದ್ದಾರೆ. ಬೆಂಕಿ ನಂದಿಸಲು ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತಿದೆ. 2000ದಿಂದ 4000 ಗ್ಯಾಲನ್ ನೀರಿನ ಸಾಮರ್ಥ್ಯದ 18 ಟ್ಯಾಂಕರ್ಗಳನ್ನು ಅಗ್ನಿಶಾಮಕ ದಳ ಬಳಸಿಕೊಳ್ತಿದ್ದು ನೀರಿನ ಕೊರತೆ ಉಂಟಾಗಿದೆ ಎನ್ನಲಾಗಿದೆ. ಪೆಸಿಫಿಕ್ ವ್ಯಾಲಿಸೈಡ್ ಪ್ರದೇಶದಲ್ಲಿ ಹೆಚ್ಚಾಗಿ ಹಾಲಿವುಡ್ ತಾರೆಯರು ವಾಸ ಮಾಡ್ತಿದ್ದು ಐಷಾರಾಮಿ ಕಟ್ಟಡಗಳನ್ನ ಹೊಂದಿದ್ದಾರೆ. ಆದರೆ ಕಾಡ್ಗಿಚ್ಚು ಹೆಚ್ಚಾಗ್ತಿದ್ದ ಹಾಗೆ ನಟ ನಟಿಯರು ಮನೆಯನ್ನ ತೊರೆದು ಕಾರುಗಳಲ್ಲಿ ಸುತ್ತಾಡುತ್ತಿದ್ದಾರೆ. ನಟ ಜೇಮ್ಸ್ ವುಡ್ಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ನನ್ನ ಮನೆ ಉಳಿದಿದೆ ಎಂದು ಭಾವಿಸುತ್ತೇನೆ ಎಂದಿದ್ದಾರೆ. ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಸಂತಾ ಆನಾ ಮಾರುತ ಸೃಷ್ಟಿಯಾಗುತ್ತದೆ. ಸಂತಾ ಆನಾ ಮಾರುತದಲ್ಲಿ ಮೊದಲಿಗೆ ತೇವಾಂಶ ಇರುತ್ತದೆ. ಆದರೆ ಕ್ಯಾಲಿಫೋರ್ನಿಯಾದ ಕರಾವಳಿ ಭಾಗಕ್ಕೆ ಬರ್ತಿದ್ದ ಹಾಗೆ ಪರಿವರ್ತನೆ ಆಗುವ ಮಾರುತದಲ್ಲಿ ಸ್ವಲ್ಪವೂ ತೇವಾಂಶ ಇರೋದಿಲ್ಲ. ಸಣ್ಣ ಕಿಡಿಯನ್ನು ಕಾಡ್ಗಿಚ್ಚು ಮಾಡುವ ಶಕ್ತಿ ಸಂತಾ ಆನಾ ಮಾರುತಕ್ಕೆ ಇರುತ್ತದೆ. ಇದೇ ಕಾರಣಕ್ಕೆ ಸಂತಾ ಆನಾ ಮಾರುತವನ್ನ ರಕ್ಕಸ ಮಾರುತ ಎನ್ನಲಾಗುತ್ತೆ. ಸಾವಿರಾರು ಕಟ್ಟಡಗಳು ಬೆಂಕಿಗಾಹುತಿ ಆಗಿವೆ. 3000ಕ್ಕೂ ಹೆಚ್ಚು ಎಕರೆ ಪ್ರದೇಶ ಬೆಂಕಿಯ ಜ್ವಾಲೆಗೆ ಸಿಲುಕಿದೆ. ಹಾಲಿವುಡ್ ಹಿಲ್ಸ್ಗೆ ಬೆಂಕಿ ತಗುಲಿದ್ದು ಇಲ್ಲಿಯವರೆಗೂ 100 ಮಿಲಿಯನ್ ನಷ್ಟ ಉಂಟಾಗಿದೆ. ವಿಶ್ವದ ಬೇರೆ ಬೇರೆ ದೇಶಕ್ಕೆ ಸಹಾಯ ಹಸ್ತ ನೀಡುವ ದೊಡ್ಡಣ್ಣ ಎನಿಸಿಕೊಂಡ ಅಮೆರಿಕ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.